ನಡು ರಸ್ತೆಯಲ್ಲೇ ಬಿಎಂಟಿಸಿ ವಾಯುವಜ್ರ ಬಸ್ ಕೆಟ್ಟು ನಿಂತಿದೆ. ಬಿಎಂಟಿಸಿ ಬಸ್ ಕೈಕುಟ್ಟ ಹಿನ್ನೆಲೆ ಪ್ರಯಾಣಿಕರು ಪರದಾಡ್ಬಿಟ್ಟಿದ್ದಾರೆ. ನೃಪತುಂಗ ರಸ್ತೆಯ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯ ಬಳಿ ಈ ಘಟನೆ ನಡೆದಿದೆ. ಬಿಎಂಟಿಸಿ ವಾಯುವಜ್ರ ಬಸ್ ಏನಿದೆ ಪ್ರಯಾಣಿಕರನ್ನ ಹೊತ್ತೊಯ್ತಾ ಇರುವಂತಹ ಸಂದರ್ಭದಲ್ಲಿ ಕೆಟ್ಟು ನಿಂತುಬಿಟ್ಟಿದೆ ನೃಪತುಂಗ ರಸ್ತೆಯ ಬಳಿ. ಹೀಗಾಗಿ ಪ್ರಯಾಣಿಕರು ಒಂದಷ್ಟು ಕಾಲ ಪರದಾಟವನ್ನ ಕೂಡ ಅನುಭವಿಸಬೇಕಂತಾಯಿತು. ರಸ್ತೆಯಲ್ಲಿ ಬಸ್ ಕೆಟ್ಟು ನಿಂತ ಹಿನ್ನೆಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಟ್ರಾಫಿಕ್ ಕಿರಿಕಿರಿ ಮೊದಲೇ ಇರುತ್ತೆ, ಆದರೆ ಈ ರೀತಿ ಬಸ್ ಮಧ್ಯ ದಾರಿಯಲ್ಲಿ ಕೆಟ್ಟು ನಿಂತಿದ್ರಿಂದ ಟ್ರಾಫಿಕ್ ಕಿರಿಕಿರಿ ಮತ್ತಷ್ಟು ಹೆಚ್ಚಾಗಿತ್ತು. ಮಂದಗತಿಯಲ್ಲಿ ಸಾಗ್ತಾ ಇರುವಂತ ವಾಹನ ಸವಾರರು ಇನ್ನು ಕೂಡ ಮಂದಗತಿಯಲ್ಲಿ ಸಾಗ್ತಾ ಇದ್ದಾರೆ. ವಾಹನ ಸವಾರರು ನಡು ರಸ್ತೆಯಲ್ಲಿನೇ ಬಿಎಂಟಿಸಿ ವಾಯುವಜ್ರ ಬಸ್ ಕೆಟ್ಟು ನಿಂತಿರೋದ್ರಿಂದ ಅಲ್ಲಿ ಬಸ್ ನಿಂತಿರೋದಕ್ಕೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಅದೇ ರೀತಿಯಾಗಿ ಪ್ರಯಾಣಿಕರು ಕೂಡ ಪರದಾಡಿದ್ದಾರೆ. ಅಲ್ಲಿ ಆ ಬಸ್ಸಲ್ಲಿ ಬಂದಂಥ ಪ್ರಯಾಣಿಕರು ಏನಿದ್ದಾರೆ ನಡು ರಸ್ತೆಯಲ್ಲಿ ಕೆಟ್ಟು ನಿಂತರೆ ಬೇರೆ ಬೇರೆ ದಾರಿಗಳಿಗೆ ಹೋಗುವಂಥವ್ರು, ಬೇರೆ ಬೇರೆ ಸ್ಟಾಪ್ಗಳಿಗೆ ಹೋಗುವಂಥವ್ರು ಹೇಗೆ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಒಂದಷ್ಟು ಕಾಲ ಅವರು ಕೂಡ ಪರದಾಡಿದರು. ಇನ್ನು ಟ್ರಾಫಿಕ್ ಜಾಮ್ ಉಂಟಾಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನೃಪತುಂಗ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಯ ಬಳಿ ನಡೆದಿರುವಂಥ ಘಟನೆ ಇದು. ಇದ್ದಕ್ಕಿದ್ದಂತೆ ಬಸ್ ಕೆಟ್ಟು ನಿಂತಿದ್ದರಿಂದ ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಯಿತು. ಹೀಗಾಗಿ ಈಗಲೂ ಕೂಡ ವಾಹನಗಳು ನಿಧಾನವಾಗಿ ಚಲಿಸ್ಕೊಂಡು ಹೋಗ್ತಾ ಇದ್ದಾವೆ. ಅಲ್ಲಿ ಬಸ್ ನಿಂತಿರೋದ್ರಿಂದ ಟ್ರಾಫಿಕ್ ಪೊಲೀಸರು ಕೂಡ ಒಂದಷ್ಟು ಕಟ್ಟೆಚ್ಚರವನ್ನು ವಹಿಸ್ಕೊಂಡು ಟ್ರಾಫಿಕ್ ಕಿರಿಕಿರಿ ಆಗದೇ ಇರೋ ರೀತಿಯಾಗಿ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ. ಹಾಗಿದ್ರೂ ಕೂಡ ಬಸ್ ಅಲ್ಲೇ ನಿಂತ್ಕೊಂಡಿರೋದ್ರಿಂದ ಅದು ಎಷ್ಟೊತ್ತಿಗೆ ರಿಪೇರಿ ಆಗಿ ಸರಿಯಾಗಿ ಹೋಗುತ್ತೋ ಅಲ್ಲಿವರೆಗೂ ಕೂಡ ಇದೇ ಸಮಸ್ಯೆ ಹೀಗೆ ಕಂಟಿನ್ಯೂ ಆಗುತ್ತೆ ಅನಿಸುತ್ತೆ. ಈಗ ಸದ್ಯಕ್ಕೆ ಟ್ರಾಫಿಕ್ ಕಿರಿಕಿರಿ ಉಂಟಾಗಿರೋದ್ರಿಂದ ವಾಹನ ಸವಾರರು ಕೂಡ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ.